ಬುಲೆಟ್ ಗ್ರೂಪ್ನ ಓನರ್ ಆಗಿದ್ದಂತಹ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆ ನಡೆದಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಸಾವು ಸಂಭವಿಸಿದ ರೀತಿ, ಸಮಯ ಹೇಗೆ, ಇದೆಲ್ಲದರ ಬಗ್ಗೆ ಕೂಡ ಡಾಕ್ಟರ್ಸ್ ಈಗಾಗಲೇ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಕಲೆ ಹಾಕಿದ್ದಾರೆ. ಸೊ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ PM ರಿಪೋರ್ಟ್ಗೆ ಸಂಬಂಧಪಟ್ಟಂತೆ, ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಕೊಡ್ತಾ ಇದ್ದೀವಿ. ದೇಹದ ಯಾವ ಭಾಗಕ್ಕೆ ಹೇಗೆ ಬುಲೆಟ್ ಬಿದ್ದಿದೆ, ಜೀವ ಹೋಗಿದ್ದು ಯಾವ ಸಮಯ, ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಬುಲೆಟ್ ಅನ್ನ FSLಗೆ ಈಗಾಗಲೇ ದೇಹದಿಂದ ತೆಗೆದು ಕಳಿಸ್ಕೊಟ್ಟಿದ್ದಾರೆ ವೈದ್ಯರು. ರಾಯ್ ಎದೆ ಭಾಗದ 11ನೇ ಪಕ್ಕೆಲುಬಿಗೆ ಬುಲೆಟ್ ಬಿದ್ದಿದೆ. ಬುಲೆಟ್ ಅನ್ನ FSL ರವಾನೆ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಪತ್ತೆಯಾದಂತಹ ಇಂಟ್ರೆಸ್ಟಿಂಗ್ ಅಂಶಗಳು ಏನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಪಬ್ಲಿಕ್ ಟಿವಿಯಲ್ಲಿ ಸಿಜೆ ರಾಯ್ ಸೂಸೈಡ್ನ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಇದು. ಈಗ ಪೊಲೀಸರಿಗೆ ಕನ್ಫರ್ಮೇಷನ್ ಇದೆ ಇದು ಆತ್ಮಹತ್ಯೆ ಅಂತ. ಕ್ರೈಮ್ ಸೀನಿಗೆ ಹೋಗಿದ ತಕ್ಷಣ ಗೊತ್ತಾಗುತ್ತೆ ಪೊಲೀಸರಿಗೆ. ಬಟ್ ಹೇಗೆ ಸಾವನ್ನಪ್ಪಿದ್ರು, ಸೂಸೈಡ್ ಹೇಗಾಯಿತು ಅನ್ನೋದು ತಿಳಿಯೋದಕ್ಕೆ ಬಹಳ ಇಂಪಾರ್ಟೆಂಟ್ ಮರಣೋತ್ತರ ಪರೀಕ್ಷೆ. ಸೊ ಮರಣೋತ್ತರ ಪರೀಕ್ಷೆ ನಡೆಸಿರುವಂತಹ ವೈದ್ಯರು ಏನೇನು ಅಂಶಗಳನ್ನ ಕಂಡುಕೊಂಡಿದ್ದಾರೆ, ದೇಹದ ಯಾವ ಭಾಗಕ್ಕೆ ಹೆಚ್ಚು ಪಂಕ್ಚರ್ ಆಗಿದೆ ಬುಲೆಟ್ ಬಿದ್ದಿದ್ರಿಂದ, ಯಾವ ಭಾಗದ ಮಾಂಸಖಂಡಗಳು ಚೂರ್ ಚೂರಾಗಿದೆ, ಹೇಗೆ ಸಾವಾಗಿದೆ ಅನ್ನೋದನ್ನ ತೀರಾ ಟೆಕ್ನಿಕಲ್ ಡೀಟೇಲ್ಸ್ ಅನ್ನ ಪೊಲೀಸರಿಗೆ ವೈದ್ಯರು ಕೊಡ್ತಾರೆ. ಅಲ್ಲಿಗೆ ಅದು ಸೂಸೈಡು, ಹೀಗೆ ಶೂಟ್ ಮಾಡಿಕೊಂಡ್ರು ಅನ್ನೋದು ಗೊತ್ತಾಗುತ್ತೆ. ಬಟ್ ಎಲ್ರಿಗೂ ಇದ್ದಂತಹ ಕುತೂಹಲ, ಏನಾದರೂ ತುಂಬ ರೌಂಡ್ಸ್ ಆಫ್ ಫೈರಿಂಗ್ ಆಗಿತ್ತಾ, ಒಂದೇ ಸುತ್ತಿನ ಗುಂಡಿನಿಂದ ಅವ್ರ ಜೀವ ಹೊಟ್ಟೋಯ್ತಾ, ಇದು ಹೇಗೆ ಸಾಧ್ಯ ಆಯಿತು, ಇವೆಲ್ಲ ಪ್ರಶ್ನೆಗಳಿದ್ವು. ಸೊ ಮರಣೋತ್ತರ ಪರೀಕ್ಷೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತೆ. ಹಾಗಾದರೆ ಯಾವ ಭಾಗಕ್ಕೆ ಹೋಯ್ತು, ಯಾವ ಕಡೆ ಬುಲೆಟ್ ಯಾಕೆ ಎಕ್ಸಿಟ್ ಆಗಲಿಲ್ಲ, ಈ ಪ್ರಶ್ನೆಗೆ ಉತ್ತರ ಈಗ. ರಾಯ್ ಸೂಸೈಡ್ ಬುಲೆಟ್ನ ಡೀಟೇಲ್ಸ್ ನೋಡಿ. 1.36 ಇಂಚು ಎದೆಗೆ ಬುಲೆಟ್ ಹೊಕ್ತು, ಇಳಿದಿದೆ, ಅಷ್ಟು ಆಳಕ್ಕೆ ಹೋಯಿತು ಅನ್ನೋದರ ಮಾಹಿತಿ. ದೇಹಕ್ಕೆ ಒತ್ತಿಕೊಂಡು ಟ್ರಿಗರ್ ಮಾಡ್ಕೊಂಡಿದ್ದಾರೆ ಪಿಸ್ತೂಲ್ನಲ್ಲಿ. ಸೊ ಅದರ ಪರಿಣಾಮ ಏನು, ಎದೆಗೆ ಗುರಿಯಾಗಿತ್ತದು. ಪಾಕೆಟ್ ಗನ್ ಬುಲೆಟ್ನಿಂದ ಫೈರಿಂಗ್ ಆಗಿದೆ. ಅಂದರೆ ಒಂದು ನಮ್ಮ ಕೈ ಸೈಜ್ನಷ್ಟು ಗನ್, ಅದು ಕ್ಯಾರಿಯೇಬಲ್ ಗನ್, ಸಣ್ಣ ಬ್ಯಾಗ್ ಇದ್ರೂ ಸಾಕು, ಅಥವಾ ಹ್ಯಾಂಡಲ್ ಈಸಿಯಾಗಿ ಕ್ಯಾರಿ ಮಾಡಬಹುದಾದಂತಹ ಗನ್ನು, ಲೈಟ್ ವೆಯ್ಟು. ಸೊ ಆ ಬುಲೆಟೇ ಇವ್ರ ಜೀವ ತೆಗೆದಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ನೇರವಾಗಿ ಬುಲೆಟನ್ನು ಹೊಡೆದುಕೊಂಡಿಲ್ಲ. ಸಾಮಾನ್ಯವಾಗಿ ಗನ್ನನ್ನು ಹ್ಯಾಂಡ್ಲ್ ಮಾಡೋದು, ಪಿಸ್ತೂಲನ್ನು ಹ್ಯಾಂಡ್ಲ್ ಮಾಡೋದು ಕ್ರಾಸ್ ಆಗಿ ಹ್ಯಾಂಡ್ಲ್ ಮಾಡ್ತಾರೆ. ಡೈರೆಕ್ಷನ್ ಒಂದು ಕಡೆಗಿರುತ್ತೆ, ಕ್ರಾಸ್ ಆಗಿ ಹ್ಯಾಂಡ್ಲ್ ಮಾಡ್ತಾರೆ. ಹಾಗೆ ಇವರು ಕೂಡ ಮಾಡಿದ್ದಾರೆ. ಸೊ ಡೈರೆಕ್ಟಾಗಿ ಅದು ಎದೆಗೆ ಹೋಗಿಲ್ಲ, ಬದಲಾಗಿ ಕ್ರಾಸ್ ಆಗಿ ಬುಲೆಟ್ ದೇಹದ ಒಳಕ್ಕೆ ಹೋಗಿದೆ ಅಂತ. ಡೈರೆಕ್ಷನ್ಸ್ ಹಾಗೆ ಇರುತ್ತೆ. ನೀವು ಶೂಟಿಂಗ್ ಎಕ್ಸ್ಪರ್ಟ್ಸ್ನ ಬೇಕಾದರೆ ಕೇಳ್ಬೋದು. ಡೈರೆಕ್ಟಾಗಿ ಟ್ರಿಗರ್ನ ಎಲ್ಲಿ ಹೊಡಿಬೇಕು ಅಲ್ಲೇ ಇಟ್ಕೊಳ್ಳಲ್ಲ ಅವರು. ಸೊ ಇವರು ಕೂಡ ಅಷ್ಟೇ, ದೇಹಕ್ಕೆ ಅಂಟ್ಕೊಂಡು ಆ ಟ್ರಿಗರ್ ಮಾಡಿದ್ದಾರೆ. ಆಗ ಅದು ಹೃದಯ, ಬುಲೆಟ್ ಪಾಸ್ ಆಗಿರೋ ರೀತಿ ನಾವು ಹೇಳ್ತಾ ಇರೋ ಡೀಟೇಲ್ಸ್ ಈಗ. ಹೃದಯ, ಶ್ವಾಸಕೋಶ, ರಕ್ತನಾಳ, ಮೂಳೆಗೆ ತಾಗಿದೆ ಗುಂಡು. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್ ನೇರ ಸಂಪರ್ಕದಲ್ಲಿ. ಲೋಕೇಶ್, ಈಗ ಹೇಗೆ ಜೀವ ಹೋಯ್ತು ಅನ್ನೋದು ಗೊತ್ತಾಗ್ತಾ ಇದೆ ಈ ಅಂಶಗಳ ಮೂಲಕ. ಎಷ್ಟು ರೇಂಜ್ನಿಂದ ಗುಂಡು ಸಿಡಿತು ಅನ್ನೋದ್ರ ಬಗ್ಗೆ ಕೂಡ ಕ್ರೂಷಿಯಲ್ ಡೀಟೇಲ್ಸ್ ಇದಾವ. ಏನೇನು ಮಾಹಿತಿಗಳಿದೆ, ಮೇಜರ್ ಇಂಜುರಿಗೆ ಸಂಬಂಧಪಟ್ಟಂತೆ ಏನೇನು ಇಂಜುರೀಸ್ ಇದೆ, ಏನೇನು ಮಾಹಿತಿಗಳಿದೆ, ಯಾವ್ಯಾವ ಅಂಗಕ್ಕೆ ನೇರವಾಗಿ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ವೈದ್ಯರು ಹೇಳಿದ್ದಾರೆ. ಮಮತಾ, ಪ್ರಮುಖವಾಗಿ ಹೇಗೆ ಸಾವಾಯಿತು ಮತ್ತು ದೇಹದ ಒಳಗಡೆ ಎಷ್ಟು ಕಡೆ ಡ್ಯಾಮೇಜ್ ಆಗಿದೆ, ಗಾಯಗಳಾಗಿದೆ ಅನ್ನುವಂಥದ್ದು ಪ್ರಮುಖವಾದಂಥ ಪ್ರಶ್ನೆ. ಅದನ್ನು ಪತ್ತೆ ಮಾಡೋದಕ್ಕೆ ಈಗ ವೈದ್ಯರು ಮುಂದಾಗಿದ್ದರು. ಮರಣೋತ್ತರ ಪರೀಕ್ಷೆ ಮಾಡಿದ ಬಳಿಕ ಹಲವು ಅಂಶಗಳು ಪತ್ತೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನೇರವಾಗಿ ಗುಂಡನ್ನು ಎದೆಗೆ ಹೊಡೆದುಕೊಳ್ಳದೆ ಕ್ರಾಸ್ ಆಗಿ ಹೊಡೆದುಕೊಂಡಿದ್ದಾರೆ. ಆ ಕ್ರಾಸ್ ಆಗಿ ಗುಂಡನ್ನು ಹೊಡೆದುಕೊಂಡಿರೋ ಪರಿಣಾಮದಿಂದಾಗಿ ದೇಹದ ಒಳಗಡೆನೆ ಗುಂಡು ರೊಟೇಟ್ ಆಗಿದೆ. ಗುಂಡು ರೊಟೇಟ್ ಆದ ಪರಿಣಾಮದಿಂದಾಗಿ 4 ಭಾಗಗಳಿಗೆ, ದೇಹದ 4 ಭಾಗಗಳಿಗೆ ಗಾಯಗಳಾಗಿದೆ ಎನ್ನುವಂಥದ್ದು, ಹೃದಯದ ಒಳಗಡೆ ರಕ್ತ ತುಂಬಿಕೊಂಡಿದೆ ಎನ್ನುವಂಥದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗಿರುವಂಥದ್ದು. ಮೊದಲು ಹೃದಯಕ್ಕೆ, ಶ್ವಾಸಕೋಶಕ್ಕೆ, ರಕ್ತನಾಳಕ್ಕೆ ಮತ್ತು ಮೂಳೆಗೆ ಬಂದು ಗುಂಡು ತಾಕಿ ಮೂಳೆಯ ಪಕ್ಕದಲ್ಲೇ ಸಿಲುಕಿಕೊಂಡಿತ್ತು. ಅದು ಎಕ್ಸಿಟ್ ಆಗಿಲ್ಲ ಎನ್ನುವಂಥದ್ದು ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗಿದೆ. ಒಂದು ವೇಳೆ ನೇರವಾಗಿ ಹೊಡ್ಕೊಂಡಿದ್ರೆ ಬೆನ್ನಿಂದ ಬುಲೆಟ್ ಎಕ್ಸಿಟ್ ಆಗಬೇಕಾಗಿತ್ತು. ಅವರು ಮೇಲ್ಗಡೆಯಿಂದ ಎದೆಗೆ ಗುಂಡು ಹೊಡ್ಕೊಂಡಿರೋ ಪರಿಣಾಮದಿಂದಾಗಿ ದೇಹದ ಒಳಗಡೆ ರೊಟೇಟ್ ಆಗಿದೆ ಎನ್ನುವಂಥದ್ದು. ಮತ್ತೊಂದು 1.36 ಇಂಚಿನ ಇರ್ತಕ್ಕಂಥ ರೇಂಜ್, ಅಂದರೆ
1.36 ಇರ್ತಕ್ಕಂಥ ಇಂಚಿನ ಬುಲೆಟ್ನಿಂದ ಅವರು ಹೊಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಇಷ್ಟೆಲ್ಲದರ ಬಗ್ಗೆ ಅವರು ಕೂಲಂಕುಷವಾಗಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ವೈದ್ಯರಿಗೆ ರಿಪೋರ್ಟ್ ಕೊಡುವಂಥ ಕೆಲಸ ಕೂಡ, ಪೊಲೀಸರಿಗೆ ರಿಪೋರ್ಟ್ ಕೊಡುವಂಥ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಬುಲೆಟ್ನ ಮೆಜರ್ಮೆಂಟ್ ರಿಪೋರ್ಟನ್ನು ಕೂಡ ಮಾಡಿದರೆ ಮೆಜರ್ಮೆಂಟ್ ಎಷ್ಟು ಏನು ಅನ್ನೋದನ್ನು ಕೂಡ ಪೊಲೀಸರಿಗೆ ವರದಿ ಕೊಡುವಂಥ ಕೆಲಸ ಕೂಡ ಆಗಿರುವಂಥದ್ದು. ಈ ರೀತಿಯಾಗಿ ಮರಣೋತ್ತರ ಪರೀಕ್ಷೆಯ ಕಂಪ್ಲೀಟ್ ವರದಿಯನ್ನು ವೈದ್ಯರು ಸಿದ್ಧಪಡಿಸಿದರೆ ವೈದ್ಯರಿಂದ ಇನ್ನೇನು 1-2 ಗಂಟೆಗಳಲ್ಲಿ ಪೊಲೀಸರಿಗೆ ಇಲ್ಲಿ ಆಗಿರುವಂಥ ಬೋರಿಂಗ್ ಆಸ್ಪತ್ರೆಯಲ್ಲಿ ಆಗಿರುವಂಥ ಮರಣೋತ್ತರ ಪರೀಕ್ಷೆಯ ಡೀಟೇಲ್ಸ್ಗಳು ರಿಪೋರ್ಟ್ ಏನು ಅನ್ನೋದನ್ನು ಸಲ್ಲಿಕೆ ಆಗುತ್ತೆ. ಒಂದಷ್ಟು FSLಗೂ ಕೂಡ ಕಳಿಸಿದರೆ ಆ FSL ರಿಪೋರ್ಟ್ ಬರಲಿಕ್ಕೂ ಕೂಡ ಸಮಯವನ್ನು ತೆಗೆದುಕೊಳ್ಳುತ್ತೆ. ಸದ್ಯಕ್ಕೆ ದೇಹಕ್ಕೆ ಆಗಿರುವಂಥ ಗಾಯಗಳು ಎಷ್ಟು, ಯಾವ ಭಾಗದಲ್ಲಿ ರಕ್ತ ಎಪ್ಪುಗಟ್ಟಿತ್ತು ಅನ್ನೋದು ಕೂಡ ಸಂಪೂರ್ಣವಾದ ಡೀಟೇಲ್ಸನ್ನು ಅವರು ಕಲೆಕ್ಟ್ ಮಾಡಿರುವಂಥದ್ದು. ಇಷ್ಟು ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗಿರುವಂತಹ ವಿಚಾರಗಳು. ಮಮತಾ, ಲೋಕೇಶ್, ಪಾಕೆಟ್ ಸೈನ್ಸ್ನ ಗನ್ ಅಂದರೆ ಅದನ್ನು ತೀರಾ ಕ್ಲೋಸ್ ಆಗಿ ಅಂದರೆ ಪಾಯಿಂಟ್ ಬ್ಲ್ಯಾಂಕ್ನಲ್ಲಿ ಇಟ್ಟು ಹೊಡ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಜಸ್ಟ್ ಘಾಸಿಗೊಳಿಸೋದಕ್ಕೆ ಮಾತ್ರ ಅದರ ಕೆಪಾಸಿಟಿ ಇರುತ್ತೆ. ಸೊ ಇವ್ರು ಏನು ರೇಂಜಲ್ಲಿ ಫೈರ್ ಮಾಡ್ಕೊಂಡಿದ್ರು, ಟ್ರಿಗರ್ ಒತ್ತಿದ್ರು ಅನ್ನೋದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ? ಅದ್ರ ಬಗ್ಗೆ ಸ್ಪಷ್ಟವಾದಂಥ ಡೀಟೇಲ್ಸ್ ಇಲ್ಲ. ಈಗ ಸಿಕ್ಕಿರುವಂಥ ಬುಲೆಟ್ ಏನಿದೆ ಅದರ ಒಳಗಡೆ ಒಂದು ಸಿಗ್ನೇಚರ್ ಇರುತ್ತೆ. ಆ ಸಿಗ್ನೇಚರ್ನಿಂದಾಗಿ ಯಾವ ಪ್ಯಾಕೆಟ್ ಅಥವಾ ಪ್ಯಾಕೆಟ್ ಗನ್ನ ಅಥವಾ ಬೇರೆ ಏನಾದರೂ ಬುಲೆಟ್ ಯಾವ ರೀತಿಯಾದಂಥ ಗನ್ ಅನ್ನೋದು ಕೂಡ ಪತ್ತೆ ಮಾಡಲಿಕ್ಕೆ ಹೊಡ್ತಾ ಇರುವಂಥದ್ದು. ಆ ಸಿಗ್ನೇಚರ್ ಏನಿದೆ ಆ ಸಿಗ್ನೇಚರ್ ಮುಖಾಂತರವಾಗಿ ಯಾವ ಕಂಪ್ನಿಯ ಗನ್ ಅನ್ನೋದು ಗೊತ್ತಾಗುತ್ತೆ ಅಂತೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಆ ಸಿಗ್ನೇಚರನ್ನು ಪತ್ತೆ ಹಚ್ಚಲಿಕ್ಕೆ ಈಗ FSLಗೆ ಬುಲೆಟನ್ನು ರವಾನೆ ಮಾಡಿರುವಂಥದ್ದು. FSL ಅವರು ಅದನ್ನು ಪತ್ತೆ ಹಚ್ತಾರೆ ಅಂತ ಹೇಳ್ತಾ ಇರುವಂಥದ್ದು. ಆ ಒಂದು ಕ್ಯಾಟಗರಿಗೆ ವೈದ್ಯರು ಬರೋದಿಲ್ಲ, ಅದನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಸಾಧ್ಯ ಆಗಿಲ್ಲ. FSL ತಜ್ಞರೇ ಅದನ್ನು ಪತ್ತೆ ಹಚ್ಚಬೇಕಾಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಪ್ಯಾಕೆಟ್ ಗನ್ ಅಂತೇಳಿ ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಯಾವ ರೇಂಜ್ ಅನ್ನೋದು ಕೂಡ ಗೊತ್ತಾಗಬೇಕಾಗಿರುವಂಥದ್ದು. ಮಮತಾ, ಧನ್ಯವಾದ ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ರೇಂಜು, ಡಿಸ್ಟೆನ್ಸು ಇಲ್ಲಿ ಯಾವುದು ಏನು ಅನ್ನೋದು ಗೊತ್ತಾಗಬೇಕಾಗತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಕ್ಷಣದಲ್ಲಿ ಇವ್ರು ಡಿಸೈಡ್ ಮಾಡಿದ ಅಥವಾ ಮುಂಚೆನೇ ಪ್ಲಾನ್ ಮಾಡ್ಕೊಂಡಿದ್ರ ಏನು ಕತೆ ಅನ್ನೋದೆಲ್ಲ ಗೊತ್ತಾಗುತ್ತೆ.